ರಾಜ್ಯಸಭಾ ಸದಸ್ಯರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಗಳಾಗಿ ಅವ್ರು ನಡೆಸಿರ್ತಕ್ಕಂಥ ಕೆಲಸ, ಪ್ರಧಾನಮಂತ್ರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತು, ಜವಾಬ್ದಾರಿ ನಿರ್ವಹಿಸಿದ್ದಾರೆ ಅಂತ ನಮಗೆ ಗೊತ್ತು, ಅಧಿಕಾರ ನಿರ್ವಹಿಸಿದ್ದಾರೆ ಅಂತ ಗೊತ್ತು. ಆದ್ರೆ ಬೆಂಗಳೂರಿಗೆ ದಿಲ್ಲಿ ಸ್ವಲ್ಪ ದೂರದಲ್ಲಿರೋದ್ರಿಂದಾಗಿ ಡೆಲ್ಲಿಯಲ್ಲಿ ಏನ್ ಮಾಡಿದ್ರು ಅಂತ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಅವ್ರದೇ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರೆ. ನಾನೊಂದು ಬರೀ 3-4 ಸಂಗತಿಗಳು ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ನನ್ನ ಪಕ್ಷದ ಜವಾಬ್ದಾರಿ ಕಾರಣಕ್ಕೆ ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಅವರು ಬರುವಾಗ ಪ್ರಧಾನಮಂತ್ರಿ ಆಗುವಾಗ ಕಾಶ್ಮೀರದಲ್ಲಿ ಸುಮಾರು 7-8 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಇವರ ಹತ್ರ ಇದ್ದಂತ ಬಹಳ ಕಡಿಮೆ ಅಧಿಕಾರದ ದಿನಗಳಲ್ಲಿ 11-12 ದಿನಗಳ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಚುನಾವಣೆ ಮಾಡಿ ಸಹಿ ಹೊರಡ್ತಾರೆ ಅಂತಾರೆ. ಯಾಕಂದ್ರೆ ಆಗ ಕಾಶ್ಮೀರದಲ್ಲಿ ಚುನಾವಣೆ ಮಾಡೋದು ಬಹಳ ಸುಲಭ ಇರಲಿಲ್ಲ. ಇವರಿಗಿಂತ ತುಂಬಾ ಜಾಸ್ತಿ ಬಹುಮತ ಇರ್ತಕ್ಕಂಥವ್ರು ಮಾಡೋ ಧೈರ್ಯನೇ ತಗೊಂಡಿರ್ಲಿಲ್ಲ ಅಂತದೆ. ಅಂತ ಕಾಲದಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರದ ಚುನಾವಣೆಯನ್ನು ಮಾಡಿ ತಾನೇನು ಅನ್ನೋದನ್ನ ತೋರಿಸ್ಕೊಡ್ತಾರೆ ಅಂತಾರೆ. ದೂರದ ಟೂರಿಸ್ಟ್ನಲ್ಲಿ ಆ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆದಂತ ಕಾಲದಲ್ಲಿ ನಮ್ಮ ಪೂರ್ವೋತ್ತರ ರಾಜ್ಯಗಳು ಏನಿದೆ ತುಂಬಾ ಭಯೋತ್ಪಾದನೆಯಿಂದ ಸಂಕಷ್ಟದಲ್ಲಿದ್ದಂತ ದಿನಗಳು. ಆಮೇಲೆ ಅಟಲ್ಜಿ ಕಾಲದಲ್ಲಿ, ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈಗ ಹೆಚ್ಚು ಕಡಿಮೆ ಮುಕ್ತಾಯ ಆಗಿದೆ. ಆಗ ಉಜ್ಜಾಯದಲ್ಲಿದ್ದಂತ ದಿನಗಳು. ರಾಷ್ಟ್ರಧ್ವಜ ಹಾಕ್ತಾ ಇರಲಿಲ್ಲ, ಸ್ವತಂತ್ರ ದಿನೋತ್ಸವ ಮಾಡಕ್ ಸಾಧ್ಯ ಇಲ್ಲ, ಗಣರಾಜ್ಯೋತ್ಸವ ಬಹಿಷ್ಕಾರ ಹಾಕ್ತಾರೆ, ಸ್ವತಂತ್ರವಾಗಿ ಜನಪ್ರತಿನಿಧಿಗಳು ಓಡಾಡಕ್ಕಾಗೋದಿಲ್ಲ, ಭಾರತ ಅನ್ನುವಂಥ ಶಬ್ದದಲ್ಲಿ ಅಪಾಯಕಾರಿ ಇರುವಂತ ಇದ್ದಂತ ದಿನಗಳು. ನಾಗಪಂಡಿತರವರ ಜೊತೆ ಸಂಧಾನ ಮಾತುಕತೆ ಮಾಡ್ತಾ ದೂರದ ಟೂರಿಸ್ಟ್ನಲ್ಲಿ ಅವ್ರ ಜೊತೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅಂತಾರೆ. ನಾಗಪಂಡಿತರವರ ಜೊತೆ ಒಂದು ಶಾಂತಿಯ ಪ್ರಸ್ತಾವಕ್ಕೆ ಒಪ್ಪಂದಕ್ಕೆ ಟೂರಿಸ್ಟ್ನಲ್ಲಿ ಸಹಿ ಆಗ್ತಾರೆ ಸನ್ಮಾನ್ಯ ದೇವೇಗೌಡರು. ಐಟಿ ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ದೇವೇಗೌಡರು. ನಾವು ದೇವೇಗೌಡರು ಕೃಷಿಗೂ ಅಥವಾ ರಾಗಿ ಮುದ್ದೆಗೂ ಅನೇಕ ಪತ್ರಕರ್ತರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅಂತಾರೆ. ಆದ್ರೆ ಐಟಿ ಇಂಡಸ್ಟ್ರಿಗೆ